ಹಲೋ, ಆಪ್ರಿಕಾಟ್ ಡಿಲೈಟ್ ಮಾಡೋಣ. ಫಸ್ಟ್ ಓವರ್ನೈಟ್ ನೆನೆಸ್ಕೋಬೇಕು ಆಪ್ರಿಕಾಟ್ನ. ಆಮೇಲೆ ಅದಕ್ಕೆ ಶುಗರ್ ಹಾಕ್ಬಿಟ್ಟು ಕ್ಯಾರಮಲೈಸ್ ಮಾಡಬೇಕು. ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಳ್ಳೋದಕ್ಕೆ ಮಿಲ್ಕನ್ನ ಒಂದು ಪಾತ್ರೆಯಲ್ಲಿ ಬಾಯ್ಲ್ ಮಾಡೋಕ್ಕಿಡಿ. ಇನ್ನೊಂದು ಸ್ಮಾಲ್ ಬೌಲ್ಗೆ ಮಿಲ್ಕ್ ಹಾಕ್ಕೊಂಡು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಸೊ ಆ ಕಸ್ಟರ್ಡ್ ಮಿಲ್ಕನ್ನು ಈ ಬಾಯ್ಲ್ ಮಾಡೋಕ್ಕಿಟ್ಟಿರೋ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಶುಗರ್ ಹಾಕಿ ಹಾಗೆ ಕೇಸರಿ ಹಾಕಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರೋ ಥರ ಬಾಯ್ಲ್ ಮಾಡ್ಕೊಳ್ಳಿ. ಜಾಸ್ತಿ ಥಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ನೀವು ಅದನ್ನು ಲೇಯರ್ ಮಾಡಬೇಕಾದಾಗ ಫುಲ್ ಥಿಕ್ ಆಗಿಬಿಡುತ್ತೆ. ಸೊ ಇವಾಗ ಕಂಡೆನ್ಸ್ಡ್ ಕ್ರೀಮ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಕಂಡೆನ್ಸ್ಡ್ ಮಿಲ್ಕ್ಗೆ ಫ್ರೆಶ್ ಕ್ರೀಮನ್ನು ಹಾಕ್ಬಿಟ್ಟು ವಿಪ್ ಮಾಡಿ. ಸೊ ಇವಾಗ ಲೇಯರಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಆಪ್ರಿಕಾಟ್ ಪ್ಯೂರೇ ಹಾಕಿ, ಆಮೇಲೆ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಫಸ್ಟ್ ಆ ಬ್ರೆಡ್ಡನ್ನೆಲ್ಲ ಲೇಯರ್ ಮಾಡ್ಕೊಳ್ಳಿ. ಅದರ ಮೇಲೆ ಕಂಡೆನ್ಸ್ಡ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಕಸ್ಟರ್ಡ್ ಮಿಲ್ಕ್ ಹಾಕೊಳ್ತಾ ಇದ್ದೀನಿ. ಸೊ ರಿಪೀಟ್ ದ ಸೇಮ್ ಪ್ರಾಸೆಸ್ ಅಗೇನ್. ಹಾಗೆ ಮೇಲ್ಗಡೆ ನಿಮಗೆ ಹೆಂಗೆ ಗಾರ್ನಿಷ್ ಮಾಡೋದಕ್ಕೆ ಇಷ್ಟ ಇದೆಯೋ ಹಂಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಪಿಸ್ಟಾಶೋ, ಆಲ್ಮಂಡ್, ಕ್ಯಾಶು ನಿಮ್ಗೆ ಏನು ಬೇಕೋ ಅದರಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತಡಾ, ಆಪ್ರಿಕಾಟ್ ಡಿಲೈಟ್ ರೆಡಿ. ಇದನ್ನು ಒಂದು ಮಿನಿಮಮ್ 3 hours ಫ್ರಿಡ್ಜಲ್ಲಿ ಸೆಟ್ ಆಗಕ್ಕೆ ಬಿಡಬೇಕು. ಸೊ ಹಿಂಗಿತ್ತು ನೋಡಿ ನಮ್ಮ ಪಾಟ್ಲಕ್ ಸಂಭ್ರಮ. ಓಕೆ ದೆನ್, ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.